ಜಗತ್ನಲ್ಲಿ ಒಂದು ಅತಿ ಶಾರ್ಪೆಸ್ಟ್ ಹೇಳ್ತೀವಲ್ಲಿ ಒಂಥರ ಹರಿತವಾದ ಒಂದು ಯಾವ್ದಾದ್ರು ವಸ್ತು ಯಾವುದು ಹೇಳಿ ಕೇಳಿದ್ರೆ ನಿಂಗಳು ಉತ್ತರಲ್ಲ ಎಂತ ಇರ್ಲಕ್ಕು? ನಾ ಹೇಳವಾ, ನನ್ನ ಉತ್ತರ ಎಂತದು ಅಂದ್ರೆ ಈ ಪುಟ್ ಕೈ, ಪುಟ್ ಬೆರಳು, ಪುಟ್ ಉಗುರುಗಳು, ಆಹಾ ಎಷ್ಟು ಚಂದಾಳ ಅನ್ಕತ್ವಲ್ಲಿ, ಅಯ್ಯಪ್ಪ ಅತಿ ಡೇಂಜರಸ್ ಅಂದ್ರೆ ಅದೇಯ. ಇಲ್ಲಿ ಮುಖದ ಮೇಲೆಲ್ಲ ಒಂದೊಂದು ಕಾಣ್ತಲಿ, ಇದೆಲ್ಲ ಅದರದ್ದೇ ಕೈವಾಡ ನೋಡಿ. ನಾವೀಗ ಡೆಲಿವರಿ ಆದ್ಮೇಲೆ ನಮ್ಮನೆ ಚೂರಿ ಚಿಕ್ಕಣ್ಣ, ರೌಡಿ ರಂಗಣ್ಣ ಅವ್ರ ಮುಖದ ಮೇಲೆಲ್ಲ ಸ್ಟಿಚಸ್ಸು, ಮಾರ್ಕ್ಸ್ ಇರ್ತಲಿ, ಆ ಥರ ಆಗಿರ್ತೀಯ. ವಾರಕ್ಕೆ ಬೇಕಾದ್ರೆ ನಿಂಗೆ ಒಂದು ವಾರ ತೆಗೆದ್ರು ಅದೆಲ್ಲ ಸಂಬಂಧ ಇಲ್ಲ. ಅದು ಎಷ್ಟು ಫಾಸ್ಟ್ ಗ್ರೌತ್ ಆಯ್ತು ಅಂದ್ರೆ ನನ್ನ ಉಗುರು ಮಾತ್ರ ಎಷ್ಟೇ ಬೆಳಸ ಅನ್ಕೊಂಡ್ರು ತುಂಡಾಗಿ ಹೋಗ್ತು. ಆ ಮಕ್ಕಳು ಉಗುರು ಹೆಂಗ ಅಷ್ಟು ಫಾಸ್ಟ್ ಬೆಳೀತು ಒಳಿ. ಫಾಸ್ಟ್ ಬೆಳೆಯೋದಂದ್ರೆ ಅಲ್ಲ, ಎಲ್ಲೋ ಮಣ್ಣು ಕೆಲ್ಸಕ್ಕೆ ಹೋಗ್ತು ನಂಗೆ ಕಾಣ. ಕೈ ಉಗುರಲ್ಲೆಲ್ಲ ಮಣ್ಣಿಲಿಂದ ಬತ್ತು ಒಳಿ. ಅದು ನಿಂಗೂ ಕ್ಯಾನ್ಸರ್ ಗೊತ್ತಿದ್ದ? ಕೈ ಬೆರಳಿಗೆ ಉಗುರು ಬಂದ್ ವಾರದಲ್ಲಿ ಒಳಗೆ ಉಗುರು ಬತ್ತು, ಮೇಲಿಂದ ಅದ್ರೊಳಗೆ ಒಂದಷ್ಟು ಕೆಸರಪ್ಪ. ಅದು ಹೆಂಗ? ಇನ್ನು ನಮ್ಮ ಮುಖಕ್ಕೊಂದೆಯ, ಅವ್ರ ಮುಖಕ್ಕೂ ಬರ್ಕೊಂಡು ಅವು ಅದ್ರದನ್ನ ನಾವು ಸಮಾಧಾನ ಮಾಡ ಬರ್ಕೊಂಡು ಅವೇ ಒದರ್ತ. ಅವಕ್ಕೆ ಆ ಕೈ ಎಲ್ಲ ಹೋಗ್ತು ಎಂತದ್ದು ಗೊತ್ತಾವತ್ಲಿ. ಅವು ಬರ್ಕೊಂಡು ಅವು ಅರ್ಧದಕ್ಕೆ ನಾವು ಸಮಾಧಾನ ಮಾಡ್ತಾ ಇದ್ರತು. ಆ ಮುಖಕ್ಕೆ ಅವ್ರ ಮುಖಕ್ಕೂ ಗಾಯ, ನಮ್ಮ ಮುಖಕ್ಕೂ ಗಾಯ. ಅದನ್ನೆಲ್ಲ ಒಂಥರ ಸರಿ ಮಾಡ್ಕೊಂಬ್ಲಿ ಎಷ್ಟೋ ದಿವ್ಸ ಬೇಕು. ಮ್ಯಾಲಿಂದ ಸರಿ ಆತು ಅನ್ಸೋ ತನಕ ಮತ್ತೊಂದ್ ಕಡಂಗ್ ಮಾರ್ಕ್ ಬಿದ್ದಿರ್ತು. ಇನ್ನ ಅತಿ ಡೇಂಜರಸ್ ಶಸ್ತ್ರ ಯಾವುದು ನೀವು ನೋಡ್ಬೇಕಾ? ತೋರಿಸ್ತೇನೆ ಬನ್ನಿ. ಯಾವ ಕೈ ಸಿಕ್ಕಿದ್ರು ಈ ಕೈಗೆ ಮಾತ್ರ ಸಿಗಬೇಡಿ. ಇದೇ ಜಗತ್ತಿನ ಮೋಸ್ಟ್ ಡೇಂಜರಸ್ ಕೈಗಳು. ಈ ಕೈಗೆ ಸಿಕ್ಕಿದ್ರೆ ಮಾತ್ರ ನಿಮ್ಮ ಮುಖಕ್ಕೆಲ್ಲವ ಸ್ಕ್ರಾಚಸ್ ಅಪ್ಪುದಂತೂ ಗ್ಯಾರಂಟಿ. ಆದ್ರೆ ಮಕ್ಕಳು ಉಗುರು ರಾಶಿ ಫಾಸ್ಟ್ ಆಗಿ ಚೆನ್ನಾಗಿ ಬೆಳೀತಾ ಇದ್ದು ಹೇಳಿದ್ರ ಅರ್ಥ ಮಕ್ಕಕ್ಕೆ ಫುಡ್ ಸರಿಯಾಗಿ ಹೋಗ್ತಾ ಇದ್ದು, ಅವ್ರ ಬೆಳವಣಿಗೆ ಸರಿಯಾಗಿ ಆಗ್ತಾ ಇದ್ದೋಳ ಅರ್ಥೋಳ. ಇನ್ನೊಂದು, ಮಕ್ಕಳು ಉಗುರ ಒಳಗಡೆ ಕೆಸರಿರ್ತು ಹೇಳೋದು ನಮಗೆ ಆಶ್ಚರ್ಯವಾಗಿ ಕಾಣ್ತಲಿ. ಆದ್ರೆ ಅದಕ್ಕೆ ನಿಜವಾದ ಕಾರಣ ಅನ್ಸು ಅಂದ್ರೆ ಅವು ನಮ್ಮನ್ನು ಬರ್ಬೋದು, ಅವ್ರ ಮುಖಗಳನ್ನು ಬರ್ಕೊಂಬುದು, ಅವ್ರ ಮೈಯನ್ನು ಪಾಚ್ಕೊಂಬುದು. ಹಾಗಾಗಿ ಅದು ಡೆಡ್ ಸ್ಕಿನ್ನು ಮತ್ತೆ ಈ ಬೆವರಿಂದಪ್ಪಂತಹ ಒಂದಷ್ಟು ಕೊಳೆ ಇರ್ತಲಿ, ಅದಷ್ಟೇ ಬಿಟ್ರೆ ಬೇರೆ ಎಂಥದ್ದು ಅಲ್ಲ. ಸೊ ನಾವು ಅದನ್ನ ಕಟ್ ಮಾಡ್ತಾ ಇರೋಣ. ಇದೇ ಆ ಕೈಗಳು ನೀವು ನೋಡ್ತಿದ್ದೀರಲ್ಲ, ಈ ಕೈಗಳದ್ದೇ ಕರಾಮತ್ತು. ಹೌದು.